ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಗುಪ್ತರ ಆಳ್ವಿಕೆ ಅತಿ ಪ್ರಮುಖವಾದದ್ದು. ಗುಪ್ತರು ಸುಮಾರು 2.5 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸಿ ನಂತರ ಪತನ ಹೊಂದಿದರು. ಗುಪ್ತರ ಕೊನೆಯ ದೊರೆ ವಿಷ್ಣುಗುಪ್ತ. ಗುಪ್ತರು ಹೂಣರ ದಾಳಿಯಿಂದಾಗಿ ಪತನ ಕಾಣಬೇಕಾಯಿತು. ಆದರೆ ಗುಪ್ತರ ಪತನಾನಂತರ ಪುನಃ ಉತ್ತರ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ತಲೆದೋರಿತು. ಅಶಾಂತಿ, ಅನೈಕ್ಯತೆ ಉಂಟಾಯಿತು. ಗುಪ್ತರ ನಂತರ ಅವರ ಸ್ವತಂತ್ರ ರಾಜ್ಯಗಳು, ಅಂದರೆ ಅವರ ಸಾಮಂತ ರಾಜ್ಯಗಳು ಸ್ವತಂತ್ರಗೊಂಡವು. ಹೀಗೆ ಗುಪ್ತರ ಪತನಾನಂತರ ಉತ್ತರ ಭಾರತದಲ್ಲಿ ಅಧಿಕಾರಕ್ಕೆ ಬಂದ ಅನೇಕ ರಾಜವಂಶಗಳಲ್ಲಿ ಥಾನೇಶ್ವರದ ವರ್ಧನ ವಂಶವು ಸಹ ಒಂದಾಗಿದೆ. ಅಂದಿನ ಕಾಲದಲ್ಲಿ ರಾಜಕೀಯ ಅನೈಕ್ಯತೆ ಮತ್ತು ಅಸ್ಥಿರತೆಯನ್ನು ಹೋಗಲಾಡಿಸಿ ರಾಜಕೀಯ ಏಕತೆ, ದಕ್ಷವಾದ ಆಡಳಿತವನ್ನು ನೀಡಿದ ಮಹಾನ್ ವಂಶವೆಂದರೆ ವರ್ಧನ ವಂಶ. ವರ್ಧನ ವಂಶದ ಸ್ಥಾಪಕ ಪುಷ್ಯಭೂತಿವರ್ಧನ. ನಂತರ ಅನೇಕ ದೊರೆಗಳು ನರವರ್ಧನ, ರಾಜ್ಯವರ್ಧನ, ಆದಿತ್ಯವರ್ಧನ, ಪ್ರಭಾಕರವರ್ಧನ, ರಾಜವರ್ಧನ ಮತ್ತು ಹರ್ಷವರ್ಧನರು ಆಳ್ವಿಕೆ ಮಾಡಿದರು. ಹರ್ಷವರ್ಧನನು ವರ್ಧನ ವಂಶದಲ್ಲಿಯೇ ಅತಿ ಶ್ರೇಷ್ಠ ದೊರೆ ಎನಿಸಿದ್ದಾನೆ. ಏಕೆಂದರೆ ಈತನ ಆಳ್ವಿಕೆಯು ಉತ್ತರ ಭಾರತದಲ್ಲಿ ರಾಜಕೀಯ ಏಕತೆಯನ್ನು ಸ್ಥಾಪಿಸಿದ್ದು ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ರಂಗದಲ್ಲಿ ತನ್ನದೇ ಆದ ಮಹಾನ್ ಸಾಧನೆ ಮಾಡಿತು. ಹರ್ಷವರ್ಧನ 40 ವರ್ಷಗಳ ಆಳ್ವಿಕೆಯಲ್ಲಿ ತನ್ನ ಸೈನಿಕ ಸಾಧನೆಗಳಿಂದ ಥಾನೇಶ್ವರ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿದ. ಜೊತೆಗೆ ಬೌದ್ಧ ಧರ್ಮದ ನಿಷ್ಠ ಅನುಯಾಯಿಯಾಗಿದ್ದು ಬೌದ್ಧ ಧರ್ಮದ ಪ್ರಗತಿಗೆ ಶ್ರಮಿಸಿದವರಲ್ಲಿ ಈತನೂ ಸಹ ಒಬ್ಬನಾಗಿದ್ದಾನೆ. ಈ ರೀತಿಯಾಗಿ ಗುಪ್ತರ ಅವನತಿಯ ನಂತರ ಅಧಿಕಾರಕ್ಕೆ ಬಂದಂಥ ವರ್ಧನ ವಂಶಸ್ಥರು ಹರ್ಷವರ್ಧನನ ಆಳ್ವಿಕೆಯ ಕಾಲದಲ್ಲಿ ವಿಶಾಲ ಸಾಮ್ರಾಜ್ಯವಾಗಿ ಪರಿವರ್ತನೆಯನ್ನು ಮಾಡಿದರು. ಜೊತೆಗೆ ಭಾರತೀಯ ಸಂಸ್ಕೃತಿಗೆ ತಮ್ಮದೇ ಆದ ಕಾಣಿಕೆಗಳನ್ನು ಅಥವಾ ಕೊಡುಗೆಗಳನ್ನು ನೀಡಿದ್ದಾರೆ. ವರ್ಧನ ವಂಶದ ಇತಿಹಾಸವನ್ನು ಅಧ್ಯಯನ ಮಾಡಲು ನಮಗೆ ಅನೇಕ ದಾಖಲೆಗಳಿವೆ. ಆ ದಾಖಲೆಗಳಲ್ಲಿ ಪ್ರಮುಖವಾದವುಗಳೆಂದರೆ ಹರ್ಷವರ್ಧನನ ಆಳ್ವಿಕೆಯ ಕಾಲಕ್ಕೆ ಭಾರತಕ್ಕೆ ಭೇಟಿ ನೀಡಿದಂಥ ಚೀನಾದ ಬೌದ್ಧ ಯಾತ್ರಿಕರ ರಾಜ ಎಂದು ಕರೆಯಲ್ಪಟ್ಟಂಥ ಹುಯನ್ ತ್ಸಾಂಗ್, ಆತನ ಬರವಣಿಗೆ, ಆತನ ಗ್ರಂಥವಾದ ಸಿಯುಕಿ ಗ್ರಂಥವು ನಮಗೆ ಹರ್ಷವರ್ಧನನ ಬಗ್ಗೆ ಸಾಕಷ್ಟು ಮಾಹಿತಿ ನೀಡುತ್ತದೆ. ಈತನ ಗ್ರಂಥವು ಹರ್ಷನ ಕಾಲದ ಭಾರತದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಜೊತೆಗೆ
ಧಾರ್ಮಿಕ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಅಷ್ಟೇ ಅಲ್ಲದೆ ಹರ್ಷವರ್ಧನನ ಆಸ್ಥಾನ ಕವಿಯಾದ ಬಾಣಭಟ್ಟನು ರಚಿಸಿದ ಹರ್ಷಚರಿತಂ ಎಂಬ ಸಂಸ್ಕೃತ ಗ್ರಂಥವು ಹರ್ಷವರ್ಧನನ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡುತ್ತದೆ. ಹರ್ಷವರ್ಧನ ಮಹಾನ್ ಯೋಧನಲ್ಲದೆ ಒಬ್ಬ ಸಾಹಿತಿಯಾಗಿದ್ದು, ಈತನು ಸ್ವತಃ ರಚಿಸಿರುವ ಪ್ರಿಯದರ್ಶಿಕ, ನಾಗಾನಂದ, ರತ್ನಾವಳಿ ಎಂಬ ನಾಟಕಗಳು ಇವು ಸಹ ಇತಿಹಾಸಕ್ಕೆ ಸಹಾಯಕವಾಗಿವೆ. ಜೊತೆಗೆ ಅಂದಿನ ಕಾಲದ ಪ್ರಮುಖ ಶಾಸನಗಳಾದ ಮಧುಬನ್, ಬನ್ಸ್ಕೇರಾ ಮತ್ತು ಸೋನೆಪತ್ ಶಾಸನಗಳು ಹರ್ಷವರ್ಧನನ ಬಗ್ಗೆ ಅಥವಾ ವರ್ಧನ ವಂಶದ ಆಳ್ವಿಕೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡುತ್ತವೆ. ಅಂದರೆ ಭಾರತೀಯ ಬರವಣಿಗೆಗಳು, ವಿದೇಶೀಯ ಬರವಣಿಗೆಗಳು, ಅವರ ಕಾಲದ ಶಾಸನಗಳು ನಮಗೆ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಯಿತು. ಇಲ್ಲಿ ಹರ್ಷವರ್ಧನನ ಏಳಿಗೆಯ ಪೂರ್ವದಲ್ಲಿ ಅಂದಿನ ರಾಜಕೀಯ ಸ್ಥಿತಿ ಅಸ್ಥಿರತೆಯಿಂದ ಕೂಡಿತ್ತು, ಅನೈಕ್ಯತೆಯಿಂದ ಕೂಡಿತ್ತು. ಏಕೆಂದರೆ ಕ್ರಿಸ್ತಶಕ 6ನೇ ಶತಮಾನದ ಪೂರ್ವ ಭಾಗದಲ್ಲಿ ಗುಪ್ತ ಸಾಮ್ರಾಜ್ಯವು ಅವನತಿಯತ್ತ ಸಾಗಿತ್ತು. ಕಾರಣ ಗುಪ್ತ ದೊರೆಗಳ ಅಸಮರ್ಥ ಆಳ್ವಿಕೆ. ಗುಪ್ತ ಸಾಮ್ರಾಜ್ಯವನ್ನು ನಿರ್ವಹಿಸಿಕೊಂಡು ಹೋಗಲು ಅರಸರು ಅಸಮರ್ಥರಾಗಿದ್ದರು. ಇದೇ ವೇಳೆಗೆ ಮಧ್ಯ ಏಷ್ಯಾದಿಂದ ಪ್ರವಾಹ ರೂಪದಲ್ಲಿ ಹೂಣರ ದಾಳಿಗಳು ಗುಪ್ತರ ಅವನತಿಗೆ ಕಾರಣರಾದರು. ಹೂಣರ ದೊರೆಗಳೆಂದರೆ ಅಥವಾ ನಾಯಕರೆಂದರೆ ತೋರಮಾರ ಮತ್ತು ಮಿಹಿರಕುಲ. ಇವರುಗಳು ಗುಪ್ತರ ಅವನತಿಗೆ ಕಾರಣರಾದರು. ಗುಪ್ತರ ಅವನತಿಯಿಂದಾಗಿ ಉತ್ತರ ಭಾರತದಲ್ಲಿ ರಾಜಕೀಯ ಅನೈಕ್ಯತೆ, ಅಸ್ಥಿರತೆ ಉಂಟಾಯಿತು. ಒಂದು ಕಡೆ ಗುಪ್ತರ ಪತನ, ಇನ್ನೊಂದು ಕಡೆ ವಿದೇಶೀಯ ದಾಳಿಗಳು. ಹೂಣರ ದಾಳಿಗಳಿಂದ ಗುಪ್ತರ ಸಾಮಂತ ರಾಜ್ಯಗಳು ಸ್ವತಂತ್ರಗೊಂಡು. ಈ ರೀತಿಯಾಗಿ ಉತ್ತರ ಭಾರತದಲ್ಲಿ ಸ್ವತಂತ್ರ ರಾಜ್ಯವನ್ನು ಸ್ಥಾಪನೆ ಮಾಡಿದವರೆಂದರೆ ಮಾಳ್ವದಲ್ಲಿ ಯಶೋಧವರ್ಮನ್, ಗುಜರಾತಿನಲ್ಲಿ ವಲ್ಲಭಿ ವಂಶಸ್ಥರು, ಬಂಗಾಳದಲ್ಲಿ ಗೌಡ ವಂಶಸ್ಥರು, ಕನೋಜದಲ್ಲಿ ಮೌಖರಿ ವಂಶಸ್ಥರು, ಅದೇ ರೀತಿಯಾಗಿ ಥಾನೇಶ್ವರದಲ್ಲಿ ವರ್ಧನ ವಂಶಸ್ಥರು. ಇಲ್ಲಿ ವರ್ಧನ ವಂಶದ ಸ್ಥಾಪಕನೆಂದರೆ ಪುಷ್ಯಭೂತಿ ವರ್ಧನ. ನಂತರ ಕಾಲಾನುಕ್ರಮದಲ್ಲಿ ಬಂದವನೇ ಪ್ರಭಾಕರ ವರ್ಧನ. 580ರಲ್ಲಿ ಥಾನೇಶ್ವರದ ಸಿಂಹಾಸನವನ್ನೇರಿದ. ಈತನು 25 ವರ್ಷಗಳ ಕಾಲ 1580ರಿಂದ 605ರವರೆಗೆ ಆಳ್ವಿಕೆ ಮಾಡಿದ. ಆದರೆ ಪ್ರಭಾಕರ ವರ್ಧನನ ಆಳ್ವಿಕೆಯ ಕಾಲದಲ್ಲಿ ಹೂಣರು ಮತ್ತೆ ದಾಳಿ ಮಾಡಿದರು. ಆಗ ಪ್ರಭಾಕರ ವರ್ಧನನು ಹೂಣರ ದಾಳಿಯನ್ನು ಎದುರಿಸಲು ತನ್ನಿಬ್ಬರು ಮಕ್ಕಳಾದ ರಾಜವರ್ಧನ ಮತ್ತು ಹರ್ಷವರ್ಧನರನ್ನು ಸೈನ್ಯದೊಂದಿಗೆ ಕಳುಹಿಸಿದ. ಇತ್ತ ಕಡೆ ಸಹೋದರರಿಬ್ಬರು ರಾಜವರ್ಧನ ಮತ್ತು ಹರ್ಷವರ್ಧನರು ಹೂಣರ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸಿ
ಅವರನ್ನು ಪಲಾಯನಗೊಳಿಸಿ ವಿಜಯದಿಂದ ವಾಪಸ್ಸು ಬರುವಾಗ ಥಾನೇಶ್ವರದಲ್ಲಿ ಪ್ರಭಾಕರವರ್ಧನ ಮರಣವನ್ನು ಹೊಂದಿದ್ದ. ಪ್ರಭಾಕರವರ್ಧನನ ರಾಣಿಯಾದ ಯಶೋಮತಿಯು ಸತಿ ಸಹಗಮನವನ್ನು ಆಚರಿಸಿದಳು. ಆಗ ಈ ಸಂದರ್ಭದಲ್ಲಿ ಪ್ರಭಾಕರವರ್ಧನನ ಹಿರಿಯ ಮಗನಾದ ರಾಜವರ್ಧನನು 505ರಲ್ಲಿ ಥಾನೇಶ್ವರದ ಸಿಂಹಾಸನವನ್ನೇರಿದ. ರಾಜವರ್ಧನನ ಆಳ್ವಿಕೆ ಅಲ್ಪಕಾಲದ ಆಳ್ವಿಕೆ. ಕಾರಣ, ರಾಜವರ್ಧನನನ್ನು ಬಂಗಾಳ ವಂಶದ ದೊರೆಯಾದ ಶಶಾಂಕ ಕೊಲೆ ಮಾಡಿಸಿದ. ಆಗ 16 ವರ್ಷದ ಬಾಲಕನಾದ ಅಪ್ರಾಪ್ತನಾದ ಹರ್ಷವರ್ಧನನು ಥಾನೇಶ್ವರದ ಸಿಂಹಾಸನವನ್ನೇರಿದ. ಕ್ರಿಸ್ತಶಕ 606ರಲ್ಲಿ ಥಾನೇಶ್ವರದ ಸಿಂಹಾಸನವನ್ನೇರಿ 40 ವರ್ಷಗಳ ಕಾಲ, ಕ್ರಿಸ್ತಶಕ 606ರಿಂದ 646ರವರೆಗೆ ಥಾನೇಶ್ವರದಲ್ಲಿ ಆಳ್ವಿಕೆ ಮಾಡಿದವನೇ ಹರ್ಷವರ್ಧನ. ಹರ್ಷವರ್ಧನನು ತನ್ನ ಸಹೋದರನಾದ ರಾಜವರ್ಧನ ನಂತರ ಅಧಿಕಾರಕ್ಕೆ ಬಂದ. ತಾನು ಸಿಂಹಾಸನವನ್ನೇರಿದ ನೆನಪಿಗಾಗಿ ಹರ್ಷಶಕೆಯನ್ನು ಆರಂಭಿಸಿದ. ಹರ್ಷವರ್ಧನನು ವರ್ಧನ ವಂಶದಲ್ಲಿಯೇ ಅತಿ ಶ್ರೇಷ್ಠ ದೊರೆ ಎನಿಸಿದ್ದಾನೆ. ತನ್ನ 40 ವರ್ಷಗಳ ಆಳ್ವಿಕೆಯಲ್ಲಿ ತಾನು ಅನೇಕ ಸೈನಿಕ ಸಾಧನೆಗಳನ್ನು ಮಾಡಿ ಇಡೀ ಉತ್ತರ ಭಾರತದಲ್ಲಿ ರಾಜಕೀಯ ಏಕತೆಯನ್ನು ಸ್ಥಾಪಿಸಿ ಇಡೀ ಉತ್ತರ ಭಾರತದ ಅಧಿಪತಿಯಾಗಿ ಉತ್ತರಪತೇಶ್ವರ ಎಂಬ ಬಿರುದಿಸಿದ. ಅವನ ಇನ್ನೊಂದು ಬಿರುದು ಶಿಲಾದಿತ್ಯ. ಹರ್ಷವರ್ಧನನು ಪ್ರಾರಂಭದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಆ ಎಲ್ಲ ತೊಂದರೆಗಳನ್ನು ಯಶಸ್ವಿಯಾಗಿ ನಿರ್ಮಿಸಿದ. ಒಬ್ಬ ವೀರ ಯೋಧನು, ದಕ್ಷ ಆಡಳಿತಗಾರನು, ಪ್ರಜಾಹಿತಕಾಂಕ್ಷಿಯು, ಜೊತೆಗೆ ಸಾಹಿತ್ಯ ಪ್ರೇಮಿಯು, ಶಿಕ್ಷಣಾಭಿಮಾನಿ, ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಕನಾಗಿದ್ದನು. ವರ್ಧನಾ ಸಾಮ್ರಾಜ್ಯವನ್ನು ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ ರಕ್ಷಣೆ ಮಾಡಿದವನೇ ಹರ್ಷವರ್ಧನ. ಈತನ ಇತಿಹಾಸವನ್ನು ಅಧ್ಯಯನ ಮಾಡಲು ಅನೇಕ ದಾಖಲೆಗಳಿವೆ. ಅವುಗಳೆಂದರೆ ಆತನ ಆಸ್ಥಾನ ಕವಿಯಾದ ಬಾಣಭಟ್ಟನು ರಚಿಸಿದ ಹರ್ಷಚರಿತ್ರೆ, ಚೀನಾದ ಬೌದ್ಧ ಯಾತ್ರಿಕ ಹುಯೆನ್ಸಾಂಗನ ಸಿಯುಕಿ ಗ್ರಂಥಗಳು, ಜೊತೆಗೆ ಸ್ವತಃ ಸಾಹಿತಿಯಾದ ಹರ್ಷನು ರಚಿಸಿದ ಪ್ರಿಯದರ್ಶಿಕ, ನಾಗಾನಂದ ರತ್ನಾವಳಿ, ಜೊತೆಗೆ ಆತನ ಕಾಲದ ಪ್ರಮುಖ ಶಾಸನಗಳು ಮಧುಬನ್, ಬನ್ಸ್ಕೇರ, ಸೋನೆಪತ್ ಶಾಸನಗಳು ಸಹ ಪ್ರಮುಖವಾಗಿವೆ. ಹರ್ಷವರ್ಧನನ ಆರಂಭಿಕ ಜೀವನ. ಹರ್ಷನು ಕ್ರಿಸ್ತಶಕ 590ರಲ್ಲಿ ಥಾನೇಶ್ವರದಲ್ಲಿ ಜನಿಸಿದನು. ಈತನ ತಂದೆ ಪ್ರಭಾಕರವರ್ಧನ, ತಾಯಿ ಯಶೋಮತಿ. ಈತನ ಅಣ್ಣನೆಂದರೆ ರಾಜವರ್ಧನ, ಸಹೋದರಿ ಎಂದರೆ ರಾಜಶ್ರೀ. ಹರ್ಷನು ಬಾಲ್ಯದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಜೊತೆಗೆ ಸೈನಿಕ ತರಬೇತಿಯನ್ನು ಪಡೆದಿದ್ದನು. ಈ ವೇಳೆಯಲ್ಲಿ ಸಹೋದರಿಯಾದ ರಾಜಶ್ರೀಯನ್ನು
ಕನೋಜದ ದೊರೆ ಮೌಖರಿ ವಂಶದ ದೊರೆ ಗೃಹವರ್ಮನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಭಾಕರ ವರ್ಧನನ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತಶಕ 604ರಲ್ಲಿ ಹೂಣರು ತಮ್ಮ ಸೈನ್ಯದೊಂದಿಗೆ ಭಾರತದ ಮೇಲೆ ದಾಳಿ ಮಾಡಿದರು. ಹೂಣರ ದಾಳಿಯನ್ನು ಎದುರಿಸಲು ಪ್ರಭಾಕರ ವರ್ಧನನು ರಾಜವರ್ಧನ ಮತ್ತು ಹರ್ಷವರ್ಧನರನ್ನು ತನ್ನ ಸೈನ್ಯದೊಂದಿಗೆ ಕಳುಹಿಸಿದನು. ಸಹೋದರರಿಬ್ಬರು ರಾಜವರ್ಧನ ಮತ್ತು ಹರ್ಷವರ್ಧನ ಇಬ್ಬರು ಹೂಣರ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸಿ ವಿಜಯೋತ್ಸವದಿಂದ ವಾಪಸ್ಸು ಬರ್ತಾಯಿದ್ರು. ಆಗ ಅವರಿಗೆ ಸುದ್ದಿ ಬಂತು, ತಂದೆಯಾದ ಪ್ರಭಾಕರ ವರ್ಧನನು ಕಾಯಿಲೆಯಿಂದ ಮರಣ ಹೊಂದಿದ್ದಾನೆ. ಬರುತ್ತಿರುವಾಗ ಮತ್ತೊಂದು ಸುದ್ದಿ ಬಂತು. ಆ ಸುದ್ದಿ ಎಂದರೆ ಪ್ರಭಾಕರ ವರ್ಧನನ ರಾಣಿಯಾದ ಯಶೋಮತಿಯು ಅವಳು ಸಹ ಸತಿ ಸಹಗಮನವನ್ನು ಆಚರಿಸಿ ಮರಣವೊಂದಪ್ಪಿದಳು. ಆಗ ಸಹೋದರರಿಬ್ಬರು ಥಾನೇಶ್ವರಕ್ಕೆ ಆಗಮಿಸಿದರು. ಆಗ ರಾಜವರ್ಧನನು ಕ್ರಿಸ್ತಶಕ 605ರಲ್ಲಿ ಥಾನೇಶ್ವರದ ಸಿಂಹಾಸನವನ್ನೇರಿದನು. ರಾಜವರ್ಧನನು ಸಿಂಹಾಸನವೇರಿದ ಕೂಡಲೇ ಅಲ್ಪಕಾಲದ ಆಳ್ವಿಕೆ ನಡೆಯಿತು. ರಾಜವರ್ಧನನು ಸಿಂಹಾಸನವನ್ನೇರಿದ ಕೆಲವೇ ತಿಂಗಳುಗಳಲ್ಲಿ ಕನೋಜನ ಮೇಲೆ ದಾಳಿ ಮಾಡಿದಂಥ ಮಾಳ್ವದ ದೊರೆ ದೇವಗುಪ್ತನು ಕನೋಜದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ದೊರೆಯಾದ ಗೃಹವರ್ಮನನ್ನು ಕೊಂದು ಹಾಕಿ ರಾಜಾಶ್ರೀಯನ್ನು ಸೆರೆಮನೆಯಲ್ಲಿ ಬಂಧಿಸಿದ. ಈ ಸುದ್ದಿ ರಾಜವರ್ಧನಿಗೆ ಗೊತ್ತಾಯಿತು. ಆಗ ರಾಜವರ್ಧನನು ದೇವಗುಪ್ತನನ್ನು ಸದೆಬಡಿಯಲು ತನ್ನ ಸೈನ್ಯದೊಂದಿಗೆ ಧಾವಿಸಿದ. ರಾಜವರ್ಧನನು ಮಾಳ್ವದ ದೊರೆ ದೇವಗುಪ್ತನನ್ನು ಸೋಲಿಸಿ ಕೊಂದು ಹಾಕಿದ. ಆದರೆ ಇದೇ ವೇಳೆ ದೇವಗುಪ್ತನ ಮಿತ್ರನಾದ ಬಂಗಾಳದ ಗೌಡ ವಂಶದ ದೊರೆ ಶಶಾಂಕನು ರಾಜವರ್ಧನನ ಮೇಲೆ ದಾಳಿ ಮಾಡಿ ರಾಜವರ್ಧನನನ್ನು ಕೊಲೆ ಮಾಡಿದನು. ಇಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ 16 ವರ್ಷದ ಬಾಲಕನಾದ ಹರ್ಷವರ್ಧನನು ಸಿಂಹಾಸನವನ್ನೇರಿದನು. ಈ ರೀತಿಯಾಗಿ 16 ವರ್ಷದ ಅಪ್ರಾಪ್ತ ಬಾಲಕನಾದ ಹರ್ಷನು ತಂದೆ ಪ್ರಭಾಕರ ವರ್ಧನ, ತಾಯಿ ಯಶೋಮತಿ, ಸಹೋದರ ರಾಜವರ್ಧನ, ಭಾವ ಗೃಹವರ್ಮನ್ ಮತ್ತು ಸಹೋದರಿಯಾದ ರಾಜಾಶ್ರೀಯು ಬಂಧನದಲ್ಲಿದ್ದಳು. ಇಂತಹ ದುಃಖಕರ ಸನ್ನಿವೇಶದಲ್ಲಿ ಈತನು ಸಿಂಹಾಸನವನ್ನೇರಬೇಕಾಯಿತು. ಈತನು ಸಿಂಹಾಸನವನ್ನೇರಿದಾಗ ಆ ಸಿಂಹಾಸನವು ಹೂವಿನ ಹಾಸಿಗೆಯಾಗಿರದೆ ಅದು ಮುಳ್ಳಿನ ಹಾಸಿಗೆಯಾಗಿತ್ತು. ಏಕೆಂದರೆ ಈತನು ಆಂತರಿಕ ಮತ್ತು ಬಾಹ್ಯ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಈತನ ಮೊದಲ ಸಮಸ್ಯೆ ಎಂದರೆ ತನ್ನ ಅಣ್ಣ ರಾಜವರ್ಧನನ ಕೊಲೆಗೆ ಕಾರಣನಾಗಿದ್ದ
ಮಾಳ್ವದ ದೊರೆ ದೇವಗುಪ್ತನ ಮೇಲೆ ಸೇಡು ತೀರಿಸಿಕೊಳ್ಳುವುದು. ನಂತರ ತನ್ನ ಸಹೋದರ ರಾಜವರ್ಧನನ ಕೊಲೆಗೆ ಕಾರಣವಂತ ಬಂಗಾಳದ ಗೌಡ ವಂಶದ ದೊರೆ ಶಶಾಂಕನ ಮೇಲೆ ದಾಳಿ ಮಾಡುವುದು. ತನ್ನ ಸಹೋದರಿ ರಾಜಾಶ್ರೀಯನ್ನು ಸೆರೆಮನೆಯಿಂದ ಬಿಡಿಸಿಕೊಳ್ಳುವುದು. ನಂತರ ಹೂರ್ಣರ ದಾಳಿ ನಿಲ್ಲಿಸುವುದು. ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡುವುದು. ಈ ಸಂದರ್ಭದಲ್ಲಿ ಅವನ ಮೊದಲ ಆದ್ಯತೆ ತನ್ನ ಸಹೋದರಿಯಾದ ರಾಜಾಶ್ರೀಯನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಇತನಿತ್ತು. ಆಗ ತನ್ನ ಸಹೋದರಿಯಾದ ರಾಜಾಶ್ರೀಯನ್ನು ರಕ್ಷಣೆ ಮಾಡಲು ತನ್ನ ಸೈನ್ಯದೊಂದಿಗೆ ಬಂಗಾಳದ ಗೌಡ ವಂಶದ ದೊರೆ ಶಶಾಂಕನ ಮೇಲೆ ದಾಳಿ ಮಾಡಿದ. ಹರ್ಷನ ಆಗಮನ ಸುದ್ದಿ ತಿಳಿಯುತ್ತಲೇ ಶಶಾಂಕನು ಪಲಾಯನ ಮಾಡಿದ. ಆದರೆ ಕನೋಜವನ್ನು ವಶಪಡಿಸಿಕೊಂಡ ಹರ್ಷನು. ಆದರೆ ಇದೇ ವೇಳೆ ರಾಜಾಶ್ರೀಯು ಬಂಧನದಿಂದ ತಪ್ಪಿಸಿಕೊಂಡು ಅವಳು ವಿಂಧ್ಯ ಪರ್ವತದ ಕಡೆಗೆ ಧಾವಿಸಿದಳು. ಈ ವಿಷಯವನ್ನು ಹರ್ಷನ ಸೋದರ ಮಾವ ಬಂಡಿ ತಿಳಿಸಿದ. ರಾಜಾಶ್ರೀಯು ಬಂಧನದಿಂದ ತಪ್ಪಿಸಿಕೊಂಡು ವಿಂಧ್ಯ ಪರ್ವತಕ್ಕೆ ಹೋಗಿರುವ ತಿಳಿಯಿತು. ಆಗ ಹರ್ಷನು ತಾನೇ ಸ್ವತಃ ಸಹೋದರಿಯನ್ನು ಹುಡುಕಲು ಹೊರಟ. ರಾಜಾಶ್ರೀಯು ವಿಂಧ್ಯ ಪರ್ವತದ ಬೌದ್ಧ ಆಶ್ರಮವೊಂದರಲ್ಲಿ ಆಶ್ರಯ ಪಡೆದಿದ್ದಳು. ಅಲ್ಲಿಯೂ ಸಹ ಅವಳಿಗೆ ನೆಮ್ಮದಿ ಸಿಗದ ಕಾರಣ ಜೀವನದಲ್ಲಿ ಜಿಗುಪ್ಸೆಗೊಂಡು ಇನ್ನೇನು ಸತಿ ಸಹಗಮನನ್ನಾಚರಿಸಿ ಅಗ್ನಿ ಪ್ರವೇಶ ಮಾಡಬೇಕು ಎನ್ನುವಷ್ಟರಲ್ಲಿ ಆಗ ಹರ್ಷನಿಗೆ ಸಹಾಯ ಮಾಡಿದವನೇ ಬೌದ್ಧ ಸನ್ಯಾಸಿ ದೇವಿಕಾಮಿತ್ರ ಸಹಾಯದಿಂದ ರಾಜಾಶ್ರೀ ಇರುವ ವಿಷಯ ತಿಳಿಯಿತು. ಆಗ ಹರ್ಷನು ರಾಜಾಶ್ರೀ ಇನ್ನೇನು ಅಗ್ನಿ ಪ್ರವೇಶ ಮಾಡಬೇಕು ಎನ್ನುವಷ್ಟರಲ್ಲಿ ಅವಳನ್ನು ಕಾಪಾಡಿದವನೇ ಸಹೋದರ ಹರ್ಷವರ್ಧನನು ತನ್ನ ಸಹೋದರಿ ರಾಜಾಶ್ರೀಗೆ ಸಮಾಧಾನಪಡಿಸಿ ರಾಜಧಾನಿ ಕೈತಂದ. ಹರ್ಷನು ಇಲ್ಲಿ ತನ್ನ ಸಹೋದರಿಯೊಂದಿಗೆ ಬಂದು ಕನೋಜದಲ್ಲಿ ಗೃಹವರ್ಮನ ಕೊಲೆಯಾಗಿದ್ದರಿಂದ ಉತ್ತರಾಧಿಕಾರಿ ಯಾರೂ ಇರಲಿಲ್ಲ. ಆಗ ಕನೋಜ ಮಂತ್ರಿಗಳ ಅಧಿಕಾರಿಗಳ ಸಹೋದರಿ ರಾಜಾಶ್ರೀಯ ಕೋರಿಕೆಯಂತೆ ಕನೋಜ ಅನ್ನು ಸಹ ಈತನು ಆಳ್ವಿಕೆ ಮಾಡಲು ಆರಂಭಿಸಿದ. ಅಂತೆಯೇ ಕನೋಜಾದ ರಾಜ್ಯಭಾರವನ್ನು ವಹಿಸಿಕೊಂಡು ಶಿಲಾದಿತ್ಯ ಎಂಬ ಬಿರುದನ್ನು ಧರಿಸಿ ತನ್ನ ರಾಜಧಾನಿಯನ್ನು ಥಾನೇಶ್ವರದಿಂದ ಕನೋಜಕ್ಕೆ ವರ್ಗಾವಣೆ ಮಾಡಿದ. ಈ ರೀತಿಯಾಗಿ ತನ್ನ ಮೊದಲ ಸಮಸ್ಯೆಯಾದ ತನ್ನ ಸಹೋದರಿಯನ್ನು ರಕ್ಷಣೆ ಮಾಡಿದ್ದು ಹರ್ಷನ ಮಹಾನ್ ಸಾಧನೆ. ನಂತರ ಹರ್ಷನು ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಲು ಜೊತೆಗೆ ತನ್ನ ಭಾವ ಗೃಹವರ್ಮನ್ ಮತ್ತು ಸಹೋದರ ರಾಜವರ್ಧನನ ಕೊಲೆಗೆ ಕಾರಣರಾದವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕಿತ್ತು. ಅಂತೆಯೇ ಹರ್ಷವರ್ಧನನು ತನ್ನ ಸಹೋದರ
ರಾಜವರ್ಧನನ ಕೊಲೆಗೆ ಕಾರಣನಾದ ಗೌಡ ವಂಶದ ದೊರೆ ಶಶಾಂಕನ ಮೇಲೆ ದಾಳಿ ಮಾಡಿದನು. ಈ ಸಂದರ್ಭದಲ್ಲಿ ಹರ್ಷನಿಗೆ ಸಹಾಯ ಮಾಡಿದವನೇ ಕಾಮರೂಪದ ದೊರೆ ಭಾಸ್ಕರವರ್ಮನ್. ಭಾಸ್ಕರವರ್ಮನ ಸಹಾಯದಿಂದ ಹರ್ಷನು ಬಂಗಾಳದ ಮೇಲೆ ದಾಳಿ ಮಾಡಿ ಶಶಾಂಕನನ್ನು ಸಂಪೂರ್ಣ ಸೋಲಿಸಿದನು. ಶಶಾಂಕನು ರಣರಂಗದಿಂದಲೇ ಪಲಾಯನ ಮಾಡಿದನು. ಆದರೆ ಹರ್ಷವರ್ಧನನಿಗೆ ಶಶಾಂಕನನ್ನು ಸಂಪೂರ್ಣವಾಗಿ ಸದೆಬಡಿಯಲು ಸಾಧ್ಯವಾಗಲಿಲ್ಲ. ಕೊನೆಗೆ 620ರಲ್ಲಿ ಶಶಾಂಕನು ಮರಣ ಹೊಂದಿದ. ಆಗ ಹರ್ಷವರ್ಧನನು ಇಡೀ ಬಂಗಾಳವನ್ನು ವಶಪಡಿಸಿಕೊಂಡು ತಾನು ಪಶ್ಚಿಮ ಬಂಗಾಳವನ್ನು ಇಟ್ಟುಕೊಂಡು ತನ್ನ ಮಿತ್ರನಾದ ಕಾಮರೂಪದ ದೊರೆ ಭಾಸ್ಕರವರ್ಮನಿಗೆ ಪೂರ್ವ ಬಂಗಾಳವನ್ನು ಬಿಟ್ಟುಕೊಟ್ಟನು. ಈ ರೀತಿಯಾಗಿ ತನ್ನ ಸಹೋದರನ ಕೊಲೆಗೆ ಕಾರಣವಾದಂಥ ಶಶಾಂಕನ ಮೇಲೆ ಸೇಡು ತೀರಿಸಿಕೊಂಡ. ನಂತರ ಈತನ ಮತ್ತೊಂದು ಸೇಡು ತನ್ನ ಸಹೋದರ ಇಲ್ಲಿ ಹರ್ಷನು ಮಾಳ್ವದ ಮೇಲೆ ದಾಳಿ ಮಾಡಿದ. ಕಾರಣ ಮಾಳ್ವದ ದೊರೆ ದೇವಗುಪ್ತನು ಕನೋಜ ದೊರೆ ಅಂದರೆ ಹರ್ಷನ ಭಾವನಾದ ಗೃಹವರ್ಮನನ್ನು ಕೊಲೆ ಮಾಡಿದ್ದನು. ಆಗ ತನ್ನ ಭಾವನ ಕೊಲೆಗೆ ಕಾರಣನಾದ ದೇವಗುಪ್ತನ ಮೇಲೆ ದಾಳಿ ಮಾಡಿದನು. ದೇವಗುಪ್ತನನ್ನು ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸಿದ ಹರ್ಷವರ್ಧನನು ಇಡೀ ಮಾಳ್ವವನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ. ನಂತರ ಗುಜರಾತಿನಲ್ಲಿ ವಲ್ಲಭಿ ವಂಶಸ್ಥರು ಹರ್ಷನ ಆಳ್ವಿಕೆಯಲ್ಲಿ ಪ್ರಬಲರಾಗಿದ್ದರು. ವಲ್ಲಭಿಯಲ್ಲಿ ಇಮ್ಮಡಿ ಧ್ರುವಸೇನ ಆಳ್ವಿಕೆ ಮಾಡುತ್ತಿದ್ದನು. ಆಗ ಹರ್ಷವರ್ಧನನು ವಲ್ಲಭಿಯ ಮೇಲೆ ದಂಡಯಾತ್ರೆ ಕೈಗೊಂಡು ಅಲ್ಲಿನ ದೊರೆ ಇಮ್ಮಡಿ ಧ್ರುವಸೇನನನ್ನು ಸಂಪೂರ್ಣವಾಗಿ ಸೋಲಿಸಿ ಅಲ್ಲಿನ ಪ್ರದೇಶಗಳಾದ ಸೂರತ್ ಮತ್ತು ಆನಂದಪುರಗಳನ್ನು ವಶಪಡಿಸಿಕೊಂಡನು. ಇದೇ ಸಂದರ್ಭದಲ್ಲಿ ಹರ್ಷನನ್ನು ಎದುರಿಸಲು ಇಮ್ಮಡಿ ಧ್ರುವಸೇನನು ತನ್ನ ಸ್ನೇಹಿತನಾದ ಗೂರ್ಜರ ದೊರೆಯಾದ ಇಮ್ಮಡಿ ದದ್ದನ ಸಹಾಯ ಕೇಳಿದ. ಆಗ ಇಮ್ಮಡಿ ದದ್ದನು ಕೊನೆಗೆ ಹರ್ಷವರ್ಧನ ಮತ್ತು ಇಮ್ಮಡಿ ಧ್ರುವಸೇನರ ನಡುವೆ ಶಾಂತಿ ಒಪ್ಪಂದ ಮಾಡಿಸಿದ. ಈ ಶಾಂತಿ ಒಪ್ಪಂದದ ಪ್ರಕಾರ ಹರ್ಷನು ವಲ್ಲಭಿಯನ್ನು ಪುನಃ ಇಮ್ಮಡಿ ಧ್ರುವಸೇನನಿಗೆ ಬಿಟ್ಟುಕೊಟ್ಟು ತನ್ನ ಮಗಳನ್ನು ಆತನಿಗೆ ಮದುವೆ ಮಾಡಿಕೊಟ್ಟನು. ಈ ಮದುವೆಯು ಕನೋಜ ಮತ್ತು ವಲ್ಲಭಿ ವಂಶಸ್ಥರ ನಡುವೆ ಸ್ನೇಹಕ್ಕೆ ದಾಳಿ ಮಾಡಿಕೊಟ್ಟಿತು. ವಲ್ಲಭಿಯ ಮೇಲೆ ದಾಳಿ ಮಾಡಿ ಯಶಸ್ವಿಯಾದ ಹರ್ಷವರ್ಧನನು ಸಿಂಧ್ ರಾಜ್ಯದ ಮೇಲೆ ದಾಳಿ ಮಾಡಿದ. ಏಕೆಂದರೆ ಸಿಂಧ್ ರಾಜ್ಯವು ವರ್ಧನ ವಂಶದ ಹಳೆಯ ಶತ್ರುವಾಗಿತ್ತು. ಆಗ ಹರ್ಷವರ್ಧನನು ಸಿಂಧಿನ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ರಾಜನನ್ನು ಸಂಪೂರ್ಣವಾಗಿ ಸೋಲಿಸಿ ಸಂಪತ್ತನ್ನು ವಶಪಡಿಸಿಕೊಂಡ. ಅಲ್ಲಿಂದ ತನ್ನ ಸೈನ್ಯದೊಂದಿಗೆ ಧಾವಿಸಿ ನೇಪಾಳದ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಸಹ ವಶಪಡಿಸಿಕೊಂಡು
ಕೊನೆಗೆ ನೇಪಾಳ ದೊರೆ ಶರಣಾಗತನಾಗಿ ಹರ್ಷವರ್ಧನನ ಆಧಿಪತ್ಯವನ್ನು ಒಪ್ಪಿಕೊಂಡನು. ಇತ್ಯಾದಿ ಹರ್ಷವರ್ಧನನ ಅನೇಕ ಸಾಧನೆಗಳಲ್ಲಿ ಪ್ರಮುಖವಾಗಿ ಇಮ್ಮಡಿ ಪುಲಿಕೇಶಿಯೊಂದಿಗೆ ಯುದ್ಧ. ಹರ್ಷನು ಉತ್ತರ ಭಾರತದ ಅನೇಕ ರಾಜ್ಯಗಳನ್ನು ಜಯಗಳಿಸಿ ಉತ್ತರ ಪತೇಶ್ವರ ಎಂಬ ಬಿರುದು ಪಡೆದಿದ್ದನು. ಆತನ ಕಣ್ಣು ದಕ್ಷಿಣ ಭಾರತದ ಮೇಲೆ ಬಿದ್ದಿತು. ಈತನ ಉದ್ದೇಶ ದಕ್ಷಿಣ ಭಾರತದಲ್ಲಿಯೂ ಸಹ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನ ಸೈನ್ಯದೊಂದಿಗೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ. ಆದರೆ ಈ ವೇಳೆಯಲ್ಲಿ ದಕ್ಷಿಣ ಭಾರತದಲ್ಲಿ ಬಾದಾಮಿ ಚಾಲುಕ್ಯ ದೊರೆ ಇಮ್ಮಡಿ ಪುಲಿಕೇಶಿ ಆಳ್ವಿಕೆ ಮಾಡಿಸಿದ್ದ. ಇಮ್ಮಡಿ ಪುಲಿಕೇಶಿಯು ಸಹ ಹರ್ಷನಷ್ಟೇ ಬಲಿಷ್ಠನಾಗಿದ್ದ. ಹರ್ಷನು ತನ್ನ ಸೈನ್ಯದೊಂದಿಗೆ ನರ್ಮದಾ ನದಿ ತೀರಕ್ಕೆ ಆಗಮಿಸಿದ. ಇತ್ತ ಕಡೆ ಇಮ್ಮಡಿ ಪುಲಿಕೇಶಿ ಸಹ ತನ್ನ ಬಲಿಷ್ಠ ಸೈನ್ಯದೊಂದಿಗೆ ನರ್ಮದಾ ನದಿ ತೀರಕ್ಕೆ ಬಂದ. ಕೊನೆಗೆ ಹರ್ಷವರ್ಧನ ಮತ್ತು ಪುಲಿಕೇಶಿಯರ ನಡುವೆ ಕ್ರಿಸ್ತಶಕ 630ರಲ್ಲಿ ನರ್ಮದಾ ನದಿ ಕಾಳಗವಾಯಿತು. ಆದರೆ ಈ ಕಾಳಗದಲ್ಲಿ ಹರ್ಷವರ್ಧನನು ಇಮ್ಮಡಿ ಪುಲಿಕೇಶಿಯ ಕೈಯಿಂದ ಸೋಲನ್ನು ಅನುಭವಿಸಿದನು. ನಮಗೆ ನರ್ಮದಾ ನದಿ ಕಾಳಗದ ಬಗ್ಗೆ ಪುಲಿಕೇಶಿಯ ಐಹೊಳೆ ಶಾಸನ, ನಂತರ ಹುಯನ್ಸಾಂಗನ ಬರವಣಿಗೆಗಳು ಪುಲಿಕೇಶಿ ಮತ್ತು ಹರ್ಷನ ನಡುವೆ ನಡೆದ ಕಾಳಗವನ್ನು ವರ್ಣಿಸಿದೆ. ಈ ಕಾಳಗದಲ್ಲಿ ಹರ್ಷನ ಆಸೆ ಈಡೇರಲಿಲ್ಲ. ಕೊನೆಗೆ ಹರ್ಷವರ್ಧನನು ಪುಲಿಕೇಶಿಯೊಂದಿಗೆ ನಡೆದ ಕಾಳಗದಲ್ಲಿ ಸೋಲನ್ನು ಅನುಭವಿಸಿ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. ಕೊನೆಗೆ ಇವರಿಬ್ಬರ ನಡುವೆ ನರ್ಮದಾ ನದಿ ಒಪ್ಪಂದವಾಯಿತು. ಅಂದರೆ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನರ್ಮದಾ ನದಿ ತೀರವು ಅವರ ಗಡಿ ಪ್ರದೇಶವಾಯಿತು. ನಂತರ ಹರ್ಷನು ಪೂರ್ವ ಭಾರತದ ಮೇಲೆ ದಾಳಿ ಮಾಡಿದ. ಹರ್ಷನ ಮಿತ್ರನಾದ ಕಾಮರೂಪದ ದೊರೆ ಭಾಸ್ಕರವರ್ಮನ ಸಹಾಯದಿಂದ ಪೂರ್ವ ಭಾರತದ ಮೇಲೆ ದಾಳಿಯನ್ನು ಮಾಡಿ ಅನೇಕ ರಾಜ್ಯಗಳನ್ನು, ಅಂದರೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಈತನ ಪೂರ್ವ ಭಾರತದ ಮೇಲೆ ದಾಳಿ ಯಶಸ್ವಿಯಾಯಿತು. 40 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಹರ್ಷವರ್ಧನನ ಕೊನೆಯ ಸೈನಿಕ ಸಾಧನೆ ಎಂದರೆ ಗಂಜಾಂ ಮೇಲೆ ದಾಳಿ. ಗಂಜಾಂ ಪ್ರದೇಶವು ಪಶ್ಚಿಮ ಕರಾವಳಿಯಲ್ಲಿತ್ತು. ಹರ್ಷನು ಗಂಜಾಂನ ಮೇಲೆ ದಾಳಿಯನ್ನು ಮಾಡಿ ಅದನ್ನು ವಶಪಡಿಸಿಕೊಂಡು ವರ್ಧನಾ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ. ಇದು ಈತನ ಕೊನೆಯ ದಾಳಿಯಾಗಿತ್ತು. ಹರ್ಷನು ತನ್ನ ಆಳ್ವಿಕೆಯ ಕಾಲದಲ್ಲಿ ಇಡೀ ಉತ್ತರ ಭಾರತದಲ್ಲಿ ವಿಶಾಲ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದನು. ಈತನ ಸಾಮ್ರಾಜ್ಯವು ಅಸ್ಸಾಂ, ಬಂಗಾಳ, ಬಿಹಾರ, ಒರಿಸ್ಸಾ, ಗುಜರಾತ್, ಮಾಳ್ವಾ, ಕನೋಜ ಮತ್ತು ಪೂರ್ವ ಪಂಜಾಬ್ದವರೆಗೆ ವಿಸ್ತಾರವಾಗಿತ್ತು. ಅಂದರೆ ಈತನ ಸಾಮ್ರಾಜ್ಯವು
ಪೂರ್ವದಲ್ಲಿ ಅಸ್ಸಾಂನಿಂದ ಹಿಡಿದು ಪಶ್ಚಿಮದಲ್ಲಿ ಗುಜರಾತ್ನವರೆಗೂ, ಉತ್ತರದಲ್ಲಿ ಹಿಮಾಲಯದಿಂದ ಹಿಡಿದು ಹರ್ಷವರ್ಧನನು ತನ್ನ 40 ವರ್ಷಗಳ ಆಳ್ವಿಕೆಯಲ್ಲಿ ಇಡೀ ಉತ್ತರ ಭಾರತದಲ್ಲಿ ವರ್ಧನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಹರ್ಷನು ಮಹಾನ್ ದಂಡನಾಯಕ, ವೀರಯೋಧ ಅಷ್ಟೇ ಅಲ್ಲದೆ ಈತನು ಒಬ್ಬ ಧಾರ್ಮಿಕ ಸಹಿಷ್ಣುತೆಯುಳ್ಳ ವ್ಯಕ್ತಿಯಾಗಿದ್ದನು. ಅಂತೆಯೇ ಈತನ ಆಳ್ವಿಕೆಯಲ್ಲಿ ವೈದಿಕ ಧರ್ಮ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಅಸ್ತಿತ್ವದಲ್ಲಿದ್ದವು. ಹರ್ಷನನ್ನು ಧಾರ್ಮಿಕ ಇತಿಹಾಸದಲ್ಲಿ ಅಕ್ಬರನಿಗೆ ಹೋಲಿಸಲಾಗಿದೆ. ಅಕ್ಬರನು ಯಾವ ರೀತಿಯಾಗಿ ಸರ್ವಧರ್ಮ ಸಮನ್ವಯ ನೀತಿಯನ್ನು ಅಳವಡಿಸಿಕೊಂಡಿದ್ದನೋ ಅದೇ ರೀತಿಯಾಗಿ ಧಾರ್ಮಿಕ ರಂಗದಲ್ಲಿ ಹರ್ಷನು ಧರ್ಮ ಸಹಿಷ್ಣುವಾಗಿದ್ದನು. ಪ್ರಾರಂಭದಲ್ಲಿ ಹರ್ಷವರ್ಧನನು ಶಿವ ಮತ್ತು ಸೂರ್ಯನ ಆರಾಧಕನಾಗಿದ್ದನು, ಅಂದರೆ ಶೈವ ಮತಾವಲಂಬಿಯಾಗಿದ್ದನು. ಆದರೆ ಕಾಲಾನುಕ್ರಮದಲ್ಲಿ ತನ್ನ ಸಹೋದರಿ ರಾಜಾಶ್ರೀ ಮತ್ತು ಬೌದ್ಧ ಯಾತ್ರಿಕ ವ್ಯನ್ಸಾಂಗರ ಪ್ರಭಾವದಿಂದಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದನು. ಈತನು ಎಲ್ಲ ಧರ್ಮಗಳಿಗೂ ಸಮಾನವಾದ ಅವಕಾಶಗಳನ್ನು ನೀಡಿದನು. ಹರ್ಷವರ್ಧನನು ಅಶೋಕ ಮತ್ತು ಕನಿಷ್ಕರಂತೆ ಬೌದ್ಧ ಧರ್ಮದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದ್ದಾನೆ. ಹರ್ಷನು ತನ್ನ ಆಳ್ವಿಕೆಯ ಕಾಲದಲ್ಲಿ ಅನೇಕ ಧಾರ್ಮಿಕ ರಂಗದಲ್ಲಿ ಸುಧಾರಣೆ ಮಾಡಿದ್ದಾನೆ. ಹರ್ಷವರ್ಧನನು ನಂತರ ಬೌದ್ಧ ಧರ್ಮದ ಪಂಥವಾದ ಮಹಾಯಾನ ಪಂಥವನ್ನು ಸ್ವೀಕಾರ ಮಾಡಿದನು. ಅಂತೆಯೇ ಮಹಾಯಾನ ಪಂಥಕ್ಕೆ ರಾಜಾಶ್ರಯವನ್ನು ನೀಡಿದನು. ಜೊತೆಗೆ ಮಹಾಯಾನ ಪಂಥದ ಅಭಿವೃದ್ಧಿಗಾಗಿ ಶ್ರಮಿಸಿದನು. ಬುದ್ಧನ ಅಹಿಂಸಾ ತತ್ವವನ್ನು ಜಾರಿಗೊಳಿಸಿದನು. ತನ್ನ ರಾಜ್ಯದಲ್ಲಿ ಪ್ರಾಣಿ ವಧೆ ಮತ್ತು ಮಾಂಸಾಹಾರ ಸೇವನೆಯನ್ನು ನಿಷೇಧ ಮಾಡಿದನು. ಇದರಿಂದಾಗಿ ಮಹಾಯಾನ ಧರ್ಮವು ಕನೋಜ ಪ್ರದೇಶದಲ್ಲಿ ಜನಪ್ರಿಯಗೊಂಡಿತು. ಅಂತೆಯೇ ಹರ್ಷವರ್ಧನನು ಅನೇಕ ಸ್ತೂಪಗಳನ್ನು, ಚೈತ್ಯಾಲಯಗಳನ್ನು ಮತ್ತು ವಿಹಾರಗಳನ್ನು ನಿರ್ಮಿಸಿದನು. ಗಂಗಾ ನದಿಯ ದಡದಲ್ಲಿ ಸಾವಿರಾರು ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದನು. ಕಾಶ್ಮೀರದ ದೊರೆಯಿಂದ ಬುದ್ಧನ ಹಲ್ಲಿನ ಅವಶೇಷವನ್ನು ಪಡೆದು ಕನೋಜದಲ್ಲಿ ಸ್ತೂಪವನ್ನು ನಿರ್ಮಿಸಿದನು. ಜೊತೆಗೆ ಬೌದ್ಧ ಧರ್ಮದ ಅನೇಕ ಸ್ಥಳಗಳಲ್ಲಿ ಬೌದ್ಧ ವಿಹಾರಗಳನ್ನು ನಿರ್ಮಿಸಿದನು. ಹರ್ಷವರ್ಧನನ ಕಾಲದ ಬೌದ್ಧ ಧರ್ಮದ 2 ಮಹಾಸಭೆಗಳು ನಡೆದವು. ಹರ್ಷವರ್ಧನನು ಪ್ರತಿ 5 ವರ್ಷಕ್ಕೊಮ್ಮೆ ಮಹಾಮೋಕ್ಷ ಪರಿಷತ್ ಎಂಬ ಧರ್ಮಸಭೆಯನ್ನು ನಡೆಸುತ್ತಿದ್ದನು. ಇದರ ಉದ್ದೇಶ ಬೌದ್ಧ ಧರ್ಮದ ಸಮಸ್ಯೆಯನ್ನು ಚರ್ಚಿಸಲು ಬೌದ್ಧ ಭಿಕ್ಷುಗಳ ಸಭೆ ಕರೆಯುತ್ತಿದ್ದನು. ಈತನ ಆಳ್ವಿಕೆಯ ಕಾಲದಲ್ಲಿ ಕನೋಜ ಮತ್ತು ಪ್ರಯಾಗದಲ್ಲಿ 2 ಧಾರ್ಮಿಕ ಸಭೆಗಳು ನಡೆದವು. ಕ್ರಿಸ್ತ ಶಕ 643ರಲ್ಲಿ ಕನೋಜಿನಲ್ಲಿ ಧಾರ್ಮಿಕ ಸಮ್ಮೇಳನ ನಡೆಯಿತು. ಈ ಸಭೆಯ ಮೂಲ ಉದ್ದೇಶ ಮಹಾಯಾನ ಧರ್ಮದ ತತ್ವಗಳನ್ನು ಸುಧಾರಣೆ ಮಾಡುವುದು, ಜೊತೆಗೆ ಮಹಾಯಾನ ಪಂಥವನ್ನು ಜನಪ್ರಿಯ ಪಂಥವನ್ನಾಗಿ ಮಾಡುವುದು. ಇದು ಈ ಧಾರ್ಮಿಕ ಸಭೆಯ ಉದ್ದೇಶವಾಗಿತ್ತು. ಅಂತೆಯೇ ಈ ಸಭೆಯ ಅಧ್ಯಕ್ಷತೆಯನ್ನು
ಬೌದ್ಧ ಯಾತ್ರಿಕ ಹುಯೆನ್ ತ್ಸಾಂಗ್ ವಹಿಸಿದ್ದನು. ಕನೋಜ ಧರ್ಮಸಭೆಯಲ್ಲಿ 3000 ಹೀನಯಾನ ಮತ್ತು ಮಹಾಯಾನ ಬೌದ್ಧ ಪಂಡಿತರು, 3000 ಬ್ರಾಹ್ಮಣರು, ನಳಂದ ವಿಶ್ವವಿದ್ಯಾನಿಲಯದ 1000 ಬೌದ್ಧ ಪಂಡಿತರು, ಜೊತೆಗೆ ಭಾಸ್ಕರವರ್ಮನ್ ಅಳಿಯ ಇಮ್ಮಡಿ ಧ್ರುವಸೇನ ಸೇರಿದಂತೆ 30 ದೊರೆಗಳು, ಅಷ್ಟೇ ಅಲ್ಲದೆ ಅಪಾರ ಸಂಖ್ಯೆಯ ಜನರು ಆಗಮಿಸಿದರು. ಈ ಸಭೆ 563 ಈ ಸಭೆಯು 643ರಲ್ಲಿ ನಡೆದು 53 ದಿನಗಳ ಕಾಲ ನಡೆಯಿತು. 3 ಅಡಿ ಎತ್ತರದ ಬುದ್ಧನ ಚಿನ್ನದ ವಿಗ್ರಹವನ್ನು ಸಭಾಮಂಟಪಕ್ಕೆ ಮೆರವಣಿಗೆ ತರಲಾಯಿತು. ಜೊತೆಗೆ 100 ಅಡಿ ಎತ್ತರದ 100 ಫೀಟ್ ಗೋಪುರದ ಮೇಲೆ ಬುದ್ಧನ ಚಿನ್ನದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಹುಯೆನ್ ತ್ಸಾಂಗನು ತನ್ನ ಭಾಷಣದೊಂದಿಗೆ ಈ ಮಹಾಸಭೆಯ ಕಾರ್ಯಕ್ರಮಗಳನ್ನು ಆರಂಭಿಸಿದನು. ಈ ಸಂದರ್ಭದಲ್ಲಿ ಹುಯೆನ್ ತ್ಸಾಂಗನು ತನ್ನ ವಾಕ್ಚಾತುರ್ಯದಿಂದ, ತನ್ನ ಭಾಷಣದಿಂದ ಬೌದ್ಧ ಧರ್ಮದ ಪ್ರಾಧಾನ್ಯತೆಯನ್ನು, ಮಹತ್ವವನ್ನು ತಿಳಿಸನು. ಆದರೆ ಹರ್ಷವರ್ಧನನು ಬೌದ್ಧ ಧರ್ಮಕ್ಕೆ ನೀಡಿದ ಪ್ರಾಧಾನ್ಯತೆಯನ್ನು ಸಹಿಸದ ಕೆಲವರು ಹುಯೆನ್ ತ್ಸಾಂಗನನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟರು. ಆದರೂ ಸಹ ಹರ್ಷವರ್ಧನನು ಹುಯೆನ್ ತ್ಸಾಂಗನಿಗೆ ಉತ್ತಮವಾದ ರಕ್ಷಣೆಯನ್ನು ನೀಡಿದ. ಈ ರೀತಿಯಾಗಿ ಈ ಸಭೆ ಸಂಪೂರ್ಣವಾಗಿ ಯಶಸ್ವಿಯಾಗದೇ ಇದ್ದರೂ ಈ ಸಭೆಯ ಕೊನೆಯ ದಿನದಂದು ಹರ್ಷವರ್ಧನ ಮತ್ತು ಹುಯೆನ್ ತ್ಸಾಂಗರ ಕೊಲೆಗೆ ಪ್ರಯತ್ನಿಸಲಾಯಿತು. ಸಭಾಂಗಣಕ್ಕೆ ಬೆಂಕಿ ಇಡಲಾಯಿತು. ಆಗ ಹರ್ಷನು ಮತ್ತು ಹುಯೆನ್ ತ್ಸಾಂಗರು ಪಾರಾಗಿ ಬಂದರು. ಈ ರೀತಿಯಾಗಿ ಕನೋಜ ಧಾರ್ಮಿಕ ಸಭೆ ತನ್ನದೇ ಆದ ಮಹತ್ವ ಪಡೆದಿತ್ತು. ನಂತರ ಹರ್ಷನ ಆಳ್ವಿಕೆಯ ಮತ್ತೊಂದು ಧಾರ್ಮಿಕ ಸಭೆ ಕ್ರಿಸ್ತಶಕ 646 646 AD. ಹರ್ಷವರ್ಧನನು ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾದ ಪ್ರಯಾಗದಲ್ಲಿ, ಅಂದರೆ ಅಲಹಾಬಾದ್ನಲ್ಲಿ ಪ್ರಯಾಗ ಧಾರ್ಮಿಕ ಸಭೆ ನಡೆಸಿದ. ಕನೋಜ ಸಭೆಯಂತೆ ಪ್ರಯಾಗ ಧಾರ್ಮಿಕ ಸಭೆಯಲ್ಲಿ ಅನೇಕ ದೊರೆಗಳು, ಇಮ್ಮಡಿ ಧ್ರುವಸೇನ, ಭಾಸ್ಕರವರ್ಮನ್, ಬೌದ್ಧ ಭಿಕ್ಷುಗಳು, ಬ್ರಾಹ್ಮಣರು, ಜೈನರು, ಜೊತೆಗೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿದರು. ಇದು ಒಂದು ಮಹಾಮೋಕ್ಷ ಪರಿಷತ್ ಸಮ್ಮೇಳನವಾಗಿತ್ತು, ಸರ್ವಧರ್ಮ ಸಮ್ಮೇಳನವಾಯಿತು. ಅಂತೆಯೇ ಹರ್ಷನು ಪ್ರಥಮ ದಿನ ಬುದ್ಧನ ಮೂರ್ತಿಯ ಪೂಜೆ, ಎರಡನೇ ದಿನ ಶಿವನ ಪೂಜೆ ಮತ್ತು ಮೂರನೇ ದಿನ ಸೂರ್ಯನ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಹರ್ಷನು ಸಾವಿರಾರು ಬೌದ್ಧ, ಜೈನ ಮತ್ತು ಬ್ರಾಹ್ಮಣರಿಗೆ ಉದಾರವಾದ ದಾನ ದತ್ತಿಗಳು ನೀಡಿದಿ. ಕೊನೆಗೆ ತನ್ನ ಮೈಮೇಲಿದ್ದಂತಹ ಉಡುಪುಗಳನ್ನೂ ಸಹ ದಾನವಾಗಿ ಕೊಟ್ಟು ತನ್ನ ಸಹೋದರಿಯಾದ ರಾಜಾಶ್ರೀಯಿಂದ ಹಳೆಯ ಉಡುಪುಗಳನ್ನು ಧರಿಸಿದ. ಈ ರೀತಿಯಾಗಿ ಧಾರ್ಮಿಕ ರಂಗದಲ್ಲಿ ಬೌದ್ಧ ಧರ್ಮಕ್ಕೆ
ಸಲ್ಲಿಸಿದ ಸೇವೆಯಿಂದಾಗಿ ಮಹಾನ್ ವ್ಯಕ್ತಿಗಳಾದ ಅಶೋಕ, ಕನಿಷ್ಕ ಮತ್ತು ಹರ್ಷವರ್ಧನ ಸಹ ಅವರ ಸಾಲಿನಲ್ಲಿ ನಿಂತುಕೊಂಡಿದ್ದಾನೆ. ಇಲ್ಲಿ ಹರ್ಷನು ಧಾರ್ಮಿಕ ರಂಗದಲ್ಲಿ ತನ್ನದೇ ಆದ ಸಾಧನೆ ಮಾಡಿದ್ದರೂ ಸಹ ಇಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯದಲ್ಲಿ ತನ್ನದೇ ಆದ ಸಾಧನೆ ಮಾಡಿದ್ದಾನೆ. ಹರ್ಷವರ್ಧನನು ಶಿಕ್ಷಣ ಪ್ರೇಮಿಯಾಗಿದ್ದನು. ಅಂತೆಯೇ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಉದಾರವಾದ ದಾನ ದತ್ತಿಗಳನ್ನು ನೀಡಿದನು. ಅಂತೆಯೇ ತನ್ನ ರಾಜ್ಯದ ಆದಾಯದ ಒಂದು ಭಾಗವನ್ನು ಶಿಕ್ಷಣಕ್ಕಾಗಿ ಮತ್ತು ಸಾಹಿತಿಗಳಿಗಾಗಿ ವಿನಿಯೋಗ ಮಾಡ್ತಾ ಇದ್ದ. ಹರ್ಷನ ಮಹಾನ್ ಕೊಡುಗೆ ನಳಂದ ವಿಶ್ವವಿದ್ಯಾನಿಲಯದ ಪೋಷಕ. ನಳಂದ ವಿಶ್ವವಿದ್ಯಾನಿಲಯವು ಅತ್ಯಂತ ಶ್ರೇಷ್ಠ ಮತ್ತು ಪ್ರಾಚೀನ ವಿದ್ಯಾ ಕೇಂದ್ರಗಳಲ್ಲಿ ಒಂದಾಗಿತ್ತು. ಈ ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದವನು ಗುಪ್ತ ದೊರೆ 1ನೇ ಕುಮಾರಗುಪ್ತ. ನಂತರ ಗುಪ್ತ ದೊರೆಗಳ ಆಳ್ವಿಕೆಯ ಕಾಲದಲ್ಲಿ ಆ ದೊರೆಗಳ ರಾಜಾಶಯದಿಂದ ನಳಂದ ವಿಶ್ವವಿದ್ಯಾನಿಲಯವು ಆಶ್ರಯ ಪಡೆದಿತ್ತು. ಈ ಸಂದರ್ಭದಲ್ಲಿ ಹರ್ಷನೂ ಸಹ ನಳಂದ ವಿಶ್ವವಿದ್ಯಾನಿಲಯದ ಆಶ್ರಯದಾತನಾಗಿದ್ದನು. ಈ ವಿಶ್ವವಿದ್ಯಾನಿಲಯವು ಸುಮಾರು 10,000 ವಿದ್ಯಾರ್ಥಿಗಳಿದ್ದರು. ಜೊತೆಗೆ ವಿದ್ಯಾರ್ಥಿನಿಯರಿಗೂ ಸಹ ಶಿಕ್ಷಣ ಕಲಿಯುವ ಅವಕಾಶವಿತ್ತು. ಆದರೆ ಈ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಲು ಅನೇಕ ರೀತಿಯ ಪರೀಕ್ಷೆಗಳಿದ್ದವು. ಈ ಪರೀಕ್ಷೆಗಳು ಅತ್ಯಂತ ಕಠಿಣವಾಗಿದ್ದವು. ದೇಶ ವಿದೇಶಗಳಿಂದ ಶಿಕ್ಷಣ ಪಡೆಯಲು ಬಂದಂತಹ 10 ವಿದ್ಯಾರ್ಥಿಗಳಲ್ಲಿ 2 ಅಥವಾ 3 ಮಾತ್ರ ಪಾಸಾಗುತ್ತಿದ್ದರು ಅಥವಾ ಆಯ್ಕೆ ಆಗ್ತಿದ್ದರು. ಇಲ್ಲಿ ಪ್ರವೇಶ ಪಡೆಯಲು ಅನೇಕ ವಿದೇಶಗಳಿಂದ ಚೀನಾ, ಜಪಾನ್, ಕೊರಿಯಾ, ಶ್ರೀಲಂಕಾ, ಬರ್ಮಾ, ಟಿಬೆಟ್, ನೇಪಾಳ ಮುಂತಾದ ವಿದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾಯಿದ್ದರು. ಬಂದಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಅಷ್ಟೇ ಅಲ್ಲದೆ ಉಚಿತ ವಸತಿ ಮತ್ತು ಊಟದ ಸೌಲಭ್ಯ ಕೊಡಲಾಗಿತ್ತು. ಈ ವಿಶ್ವವಿದ್ಯಾನಿಲಯದಲ್ಲಿ 1500 ಉಪನ್ಯಾಸಕರಿದ್ದರು. ಅವರುಗಳಲ್ಲಿ ಪ್ರಮುಖರೆಂದರೆ ದಿಗ್ನಾಗ, ಧರ್ಮಪಾಲ, ನಾಗಾರ್ಜುನ, ವಸುಬಂಧು. ಇಲ್ಲಿ ಶೀಲಭದ್ರನು ಆ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿದ್ದನು. ಈ ವಿಶ್ವವಿದ್ಯಾನಿಲಯದಲ್ಲಿ ಕೇವಲ ಬೌದ್ಧ ಧರ್ಮದ ವಿಷಯಗಳು ಅಷ್ಟೇ ಅಲ್ಲದೆ ವೇದಗಳು, ವೇದಾಂಗಗಳು, ಶಿಲ್ಪಶಾಸ್ತ್ರ, ಯೋಗ, ವೈದ್ಯಶಾಸ್ತ್ರ, ವ್ಯಾಕರಣ, ಖಗೋಳಶಾಸ್ತ್ರ ಜೊತೆಗೆ ತರ್ಕಶಾಸ್ತ್ರಗಳನ್ನು ಕಲಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಇಲ್ಲಿ ಶಿಕ್ಷಣವನ್ನು ಸಂಸ್ಕೃತ ಭಾಷೆಯಲ್ಲಿ ನೀಡಲಾಗ್ತಿತ್ತು. ವಿಶ್ವವಿದ್ಯಾನಿಲಯದ ಆವರಣದಲ್ಲಿ 8 ದೊಡ್ಡ ಕಟ್ಟಡಗಳಿದ್ದವು. ಪ್ರತಿಯೊಂದು ಕಟ್ಟಡದಲ್ಲಿ 40 ಉಪನ್ಯಾಸ ಕೊಠಡಿಗಳಿದ್ದವು. ಜೊತೆಗೆ 3 ಅಂತಸ್ತಿನ ಬೃಹತ್ ಗ್ರಂಥಾಲಯವಿತ್ತು. ಇತ್ಯಾದಿ ಶಿಕ್ಷಣ ಪ್ರೇಮಿಯಾದ ಹರ್ಷನು ನಳಂದ ವಿಶ್ವವಿದ್ಯಾನಿಲಯದ ಪೋಷಕನಾಗಿ ಅದರ ಬೆಳವಣಿಗೆಗೆ ಶ್ರಮಿಸಿದನು. ಶಿಕ್ಷಣ ರಂಗದಲ್ಲಿ ಅಷ್ಟೇ ಅಲ್ಲದೆ ಸಾಹಿತ್ಯ ರಂಗದಲ್ಲಿ ಸಾಹಿತ್ಯ ಪ್ರೇಮಿಯಾಗಿದ್ದನು. ಯಾವ ರೀತಿಯಾಗಿ ರಣರಂಗದಲ್ಲಿ ಖಡ್ಗ ಹಿಡಿಯಬಲ್ಲನೋ
ಅದೇ ರೀತಿಯಾಗಿ ಸಾಹಿತಿಗಳ ಸಮ್ಮುಖದಲ್ಲಿ ಲೇಖನಿಯನ್ನು ಹಿಡಿಯಬಲ್ಲವನಾಗಿದ್ದನು. ಅಂತೆಯೇ ಹರ್ಷನು ಸಾಹಿತಿಗಳ, ವಿದ್ವಾಂಸರ ಪೋಷಕನಾಗಿದ್ದನು. ಈತನ ಆಸ್ಥಾನದಲ್ಲಿ ಅನೇಕ ಕವಿಗಳು, ವಿದ್ವಾಂಸರು ಆಶ್ರಯ ಪಡೆದಿದ್ದರು. ಅಂಥ ಮಹಾನ್ ವಿದ್ವಾಂಸರಲ್ಲಿ ಬಾಣಭಟ್ಟ ಅತ್ಯಂತ ಪ್ರಸಿದ್ಧ ಸಂಸ್ಕೃತ ಪಂಡಿತನಾಗಿದ್ದನು. ಈತನ ಗ್ರಂಥಗಳೆಂದರೆ ಹರ್ಷಚರಿತ್ರೆ, ಕಾದಂಬರಿ ಮತ್ತು ಚಂಡೀ ಶತಕ. ಮತ್ತೊಬ್ಬ ಮಹಾನ್ ವಿದ್ವಾಂಸನೆಂದರೆ ಮಯೂರ. ಈತನು ಸೂರ್ಯಶತಕ ಎಂಬ ಗ್ರಂಥವನ್ನು ಬರೆದನು. ಹರ್ಷನು ಪ್ರಿಯದರ್ಶಿಕ, ನಾಗಾನಂದ, ರತ್ನಾವಳಿ ಎಂಬ ನಾಟಕಗಳನ್ನು ಬರೆದ. ಸಾಹಿತ್ಯದಲ್ಲಿ, ಶಿಕ್ಷಣದಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದಾನೆ. ಜೊತೆಗೆ ಹರ್ಷನು ಶಿಲ್ಪಕಲೆಯ ಪೋಷಕನಾಗಿದ್ದನು. ಅಂತೆಯೇ ಈತನ ಆಳ್ವಿಕೆಯ ಕಾಲದಲ್ಲಿ ಗುಪ್ತರ ಶೈಲಿಯಲ್ಲಿ ಅನೇಕ ಕಟ್ಟಡಗಳು, ಸ್ಮಾರಕಗಳು ನಿರ್ಮಾಣವಾದವು. ಜೊತೆಗೆ ವಿಹಾರಗಳು, ಚೈತ್ಯಾಲಯಗಳು, ಸ್ತೂಪಗಳು ಈತನ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟವು. ವಿಶೇಷವಾಗಿ ನಳಂದ ಅನೇಕ ವಿಹಾರಗಳಿಂದ ಮತ್ತು ದೇವಾಲಯಗಳಿಂದ ಕಂಗೊಳಿಸುತ್ತಿತ್ತು. ನಳಂದದಲ್ಲಿ 8 ಅಡಿ ಎತ್ತರದ ಬುದ್ಧನ ತಾಮ್ರದ ವಿಗ್ರಹವನ್ನು ಸ್ಥಾಪನೆ ಮಾಡಿದ. ಗಂಗಾ ನದಿ ತೀರದಲ್ಲಿ ಸಾವಿರಾರು ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದ. ಈ ರೀತಿಯಾಗಿ ಹರ್ಷನ ಆಳ್ವಿಕೆಯ ಕಾಲವು ಸೈನಿಕ ಸಾಧನೆಗಳಿಂದ, ಬೌದ್ಧ ಧರ್ಮದ ಜನಪ್ರಿಯತೆಯಿಂದ, ಶಿಕ್ಷಣದಿಂದ, ಸಾಹಿತ್ಯದಿಂದ, ಕಲಾದಿಂದ ಅತ್ಯಂತ ಮಹಾನ್ ಸಾಧನೆಯನ್ನೇ ಮಾಡಿತು. ಅಂತೆಯೇ ಹರ್ಷನು ಕೇವಲ ವರ್ಧನ ವಂಶದಲ್ಲಿ ಅಷ್ಟೇ ಅಲ್ಲದೆ ಪ್ರಾಚೀನ ಭಾರತವನ್ನಾಳಿದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬನೆಂದು ಕರೆಯಲಾಗಿದೆ. ಈತನು ಸಾಮ್ರಾಟ್ ಅಶೋಕ್, ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನಂತೆ ಬಹುಮುಖ ಪ್ರತಿಭೆಯುಳ್ಳವನಾಗಿದ್ದನು. ಈತನು ವೀರ ಯೋಧನು, ದಕ್ಷ ಆಡಳಿತಗಾರನು, ಬೌದ್ಧ ಧರ್ಮದ ಪ್ರೇಮಿಯು, ಮಹಾನ್ ಪಂಡಿತನು, ವಿದ್ವಾಂಸನು, ಶಿಕ್ಷಣ ಪ್ರೇಮಿಯು, ಕಲೆಗಳ ಪೋಷಕನಾಗಿದ್ದನು. ಹರ್ಷನು ಕೇವಲ 16ನೇ ವಯಸ್ಸಿನಲ್ಲಿಯೇ ಥಾನೇಶ್ವರದ ಸಿಂಹಾಸನವನ್ನೇರಿ ಅನೇಕ ಕಷ್ಟಗಳನ್ನು ದಿಟ್ಟತನದಿಂದ ಎದುರಿಸಿದನು. ಸಹೋದರಿ ರಾಜಾಶ್ರೀಯನ್ನು ಹುಡುಕಲು ವಿಂಧ್ಯ ಪರ್ವತಕ್ಕೆ ಹೊರಟು ಅವಳನ್ನು ಆತ್ಮಹತ್ಯೆಯಿಂದ ರಕ್ಷಣೆ ಮಾಡಿದನು. ತನ್ನ ತಂದೆ ಪ್ರಭಾಕರವರ್ಧನ, ತಾಯಿ ಯಶೋಮತಿ, ಅಣ್ಣ ರಾಜವರ್ಧನ, ಭಾವ ಗೃಹವರ್ಮನ್ ಮರಣಾನಂತರ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಿದನು. ಅತ್ಯಂತ ಸಂದಿಗ್ಧ ಸನ್ನಿವೇಶದಲ್ಲಿ ಸಿಂಹಾಸನವನ್ನೇರಿ ಹರಿದು ಹಂಚಿ ಹೋಗಿದ್ದ ಉತ್ತರ ಭಾರತದಲ್ಲಿ ರಾಜಕೀಯ ಏಕತೆಯನ್ನು ಸಾಧಿಸಿ, ಜೊತೆಗೆ ಚಿಕ್ಕದಾಗಿದ್ದ ಥಾನೇಶ್ವರ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ್ದು ಈತನ ಮಹಾನ್ ಸಾಧನೆ. ಈತನ ಬಿರುದುಗಳೆಂದರೆ ಉತ್ತರಪತೇಶ್ವರ, ಶಿಲಾದಿತ್ಯ. ಒಟ್ಟಿನಲ್ಲಿ ಒಬ್ಬ ವೀರ ಯೋಧನಾಗಿ, ದಕ್ಷ ಆಡಳಿತಗಾರನಾಗಿ, ಸಾಮ್ರಾಜ್ಯ ನಿರ್ಮಾಪಕನಾಗಿ,
ಬೌದ್ಧ ಧರ್ಮದ ಪೋಷಕನಾಗಿ, ನಳಂದ ವಿಶ್ವವಿದ್ಯಾನಿಲಯದ ಪೋಷಕನಾಗಿ, ಸಾಹಿತ್ಯ ಪ್ರೇಮಿಯಾಗಿ, ಕಲಾ ಪೋಷಕನಾಗಿ, ವರ್ಧನ ವಂಶದ ಇತಿಹಾಸದಲ್ಲಿ ಅಷ್ಟೇ ಅಲ್ಲದೆ ಭಾರತವನ್ನಾಳಿದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬನೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಹರ್ಷನು ರಣರಂಗದಲ್ಲಿ ಖಡ್ಗವನ್ನು ಹೇಗೆ ಹಿಡಿಯಬಲ್ಲನೋ ಅದೇ ರೀತಿಯಾಗಿ ಕವಿಗಳ ಸಮ್ಮುಖದಲ್ಲಿ ಲೇಖನಿಯನ್ನು ಹಿಡಿದು ಪ್ರಿಯದರ್ಶಿಕ, ನಾಗಾನಂದ, ರತ್ನಾವಳಿ ಗ್ರಂಥ ಬರೆದ. ಒಟ್ಟಿನಲ್ಲಿ ಸಾಮ್ರಾಜ್ಯ ಸ್ಥಾಪಕನಾಗಿ, ದಕ್ಷ ಆಡಳಿತಗಾರನಾಗಿ, ಶಿಕ್ಷಣ ಮತ್ತು ಸಾಹಿತ್ಯದ ಪೋಷಕನಾಗಿ, ಬೌದ್ಧ ಧರ್ಮದ ನಿಷ್ಠ ಅನುಯಾಯಿಯಾಗಿ, ಧರ್ಮ ಸಹಿಷ್ಣುವಾಗಿ, ಇತಿಹಾಸದ ಮಹಾನ್ ವ್ಯಕ್ತಿಗಳಲ್ಲಿ ಹರ್ಷನೂ ಸಹ ಒಬ್ಬನಾಗಿ